ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಕೂಟ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಒಂದು 3 days ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕಂಟಿನ್ಯೂಸ್ ಆಗಿ ಕೆಲಸ ಇತ್ತು, ಹಾಗಾಗಿ ವ್ಲಾಗ್ಸ್ ಜಾಸ್ತಿ ಮಾಡೋದಕ್ಕಾಗಿಲ್ಲ. ಎಷ್ಟು ತೆಗ್ದಿದ್ನೋ ಅಷ್ಟನ್ನು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದು 3 ದಿವಸ ಅಪ್ಪನ ಅಲ್ಲೇ ಬಿಟ್ಟು ಬರೋಣ ಅಂತ ಅಂದ್ಕೊಂಡು, ಅಮ್ಮಂಗೆ ಬೇರೆ ಕೆಲಸ ಇತ್ತು, ಹಾಗಾಗಿ ಅವನ್ನ ಹೋಗಿ ಕರ್ಕೊಂಡು ಬಂದ್ವಿ. ಮಂಗಳವಾರ ಏನೋ ಹೋಗಿ ಕರ್ಕೊಂಡು ವಾಪಸ್ ಬಂದ್ವಿ. ಆ್ಯಂಡ್ ಅವತ್ತು ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ಬೇರೆ ಕೆಲಸ ಅರ್ಜೆಂಟ್ ಕೆಲಸ ಬಿತ್ತು. ಹಾಗಾಗಿ ನನಗೆ ಅವತ್ತಿನ ದಿನದ ವ್ಲಾಗ್ನ ಅಲ್ಲೇ ಸ್ಟಾಪ್ ಮಾಡಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ 11 ಗಂಟೆ ಆಗಿದೆ. ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ವರ್ಕ್ ಇತ್ತು ನಂದು, ಯಾಕಂದರೆ ಪೆಂಡಿಂಗ್ ಇತ್ತಲ್ಲ ನಾನು ತುಂಬ ದಿವಸದಿಂದ. ಸೊ PDF ಎಲ್ಲ ಮಾಡೋದು, ಹಾಗಾಗಿ ಆ ವರ್ಕ್ನ ಮಾಡ್ಕೋತಾ ಇದ್ದೆ. ಅದನ್ನೆಲ್ಲ ಮಾಡಿಬಿಟ್ಟು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಸಮ್ ಥರ ಮಾಡಿಕೊಂಡು. ಆ್ಯಂಡ್ ಇವಾಗೂ ಕೂಡ ಇನ್ನೊಂದು ಸೀರೆ ಕುಚ್ಚು ಹಾಕೋದಿದೆ, ಅದು ನಾಳೆನೇ ಕೊಡಬೇಕು. ಅವ್ರದ್ದು ಪೂಜೆ ಇದೆ, ಹಾಗಾಗಿ ಆ್ಯಂಡ್ ಮೇಕಪ್ ಕೂಡ ಇದೆ ಅವ್ರದ್ದು, ನಾನ್ ಬ್ರೈಡಲ್ದು. ಸೊ ಹಸ್ಬೆಂಡ್ ಅವರ ಅಕ್ಕಂದು, ಸೊ ಹಾಗಾಗಿ ಮೇಕಪ್ ಕೂಡ ಇದೆ ಅವ್ರದ್ದು. ಹಾಗಾಗಿ ನಾನು ಅದು ಕ್ರೋಶ ಇವತ್ತು ಹಾಕಿ ಕೊಡಬೇಕು. ಇವಾಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಪ್ಪು ಈಚೆಗಡೆ ಇದ್ದಾನೆ, ಆಟ ಆಡ್ತಾ ಇದ್ದಾನೆ. ಸ್ಯಾರಿ ದಾರ ಎಲ್ಲ ಸುತ್ತಿ ಇಟ್ಟಿದ್ದೀನಿ, ಇವಾಗ ಅದನ್ನು ಹಾಕಬೇಕು ಅಷ್ಟೇ. ಇಲ್ಲಿ ಪಿಂಕ್ ಕಲರ್ ಸ್ಯಾರಿ ಇದೆಯಲ್ಲ, ಇದಕ್ಕೆ ಲೀಫ್ ಹಾಫ್ ಲೀಫ್ ಬರುತ್ತಲ್ಲ, ಆ ಥರ ಡಿಸೈನ್ ಹೇಳಿದ್ದಾರೆ. ಸೊ ಹಾಗಾಗಿ ಆ ಥರ ಮಾಡಿ ಇವತ್ತು ಇದನ್ನು ಕಂಪ್ಲೀಟ್ ಮಾಡಿ ಕೊಡಬೇಕು. ಆ್ಯಂಡ್ ಸಂಜೆ ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ, ತುಂಬ ದಿವಸನೇ ಆಗೋಯಿತು. ಜಾಡೆಲ್ಲ ಹೊಡಿಬೇಕು. ಮೇಲ್ಗಡೆಲ್ಲ ರೋಡ್ ಮನೆ ನಿಮಗೆ ಗೊತ್ತಲ್ಲ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು, ಬರ್ತಾನೆ ಇರುತ್ತೆ ಧೂಳಿ ಎಷ್ಟು ಕ್ಲೀನ್ ಮಾಡಿದ್ರೂ. ಹಾಗಾಗಿ ಸ್ವಲ್ಪ ಜಾಡೆಲ್ಲ ಹೊಡ್ಕೊಂಡು ಸ್ವಲ್ಪ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ನೆಲ ಒರೆಸ್ಕೋತೀನಿ. ಸೊ ಇವತ್ತು ಅದೊಂದು ಕೆಲಸ ಇದೆ. 2 ಕೆಲಸ ಕೂಡ ಇವತ್ತು ಮುಗಿಸ್ಕೋಬೇಕು. ನೋಡೋಣ ಹಾಗೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತಲೂ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಹಾಗೆ ಕುಚ್ಚು ಹಾಕೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಅಪ್ಪು ಹೇಗೂ ಮಲಗಿದ್ನಲ್ಲ ಅಂತ. ಹಾಗೆ ತುಂಬ ಜನ ಕೇಳ್ತಾಯಿದ್ರು, ಒಂದು ವೀಡಿಯೋದಲ್ಲಿ ನಾನು ಯೂಟ್ಯೂಬರ್ಸ್ಗೆಲ್ಲ ಇಂಗ್ಲೀಷ್ ಕ್ಲಾಸಲ್ಲಿ ನಿಮಗೆ ಜಾಬ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಹೌದು, ಅದು 100% ನಿಜಾನೇ. ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಯೂಟ್ಯೂಬಲ್ಲಿ, ನೀವು ಸ್ಟಾರ್ಟಿಂಗ್ ಮಾಡ್ತಾ ಇರ್ಬೋದು, ಇಲ್ಲ ಚಾನಲ್ ಕ್ರಿಯೇಟ್ ಆಗಿರ್ಬೋದು, ಅವ್ರಿಗೆಲ್ಲ ನೀವು ಇಂಗ್ಲೀಷ್ ಕ್ಲಾಸ್ಗೆ ಜಾಯಿನ್ ಆಗಬೇಕು. ಮೊದಲು ಸ್ವಲ್ಪ ಅಮೌಂಟ್ ಕಟ್ಟಿ ಇಂಗ್ಲೀಷ್ ಕ್ಲಾಸ್ಗೆ ಜಾಯಿನ್ ಆದರೆ ನಿಮಗೆ ಅವರು ನಿಮ್ಮ ವರ್ಕ್, ಅಂದರೆ ನೀವು ಯಾವ ಥರ ಎಲ್ಲ ಇದನ್ನು ಮಾಡ್ತಾಯಿದ್ದೀನಿ ಅಂತ ನೋಡಿಕೊಂಡು ನಿಮಗೆ ವರ್ಕ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಅದೇ ರೀತಿಯಾಗಿ ಜಾಯಿನ್ ಆಗಿದ್ದು. ನಾನು ಕೂಡ ಫಸ್ಟು ಕ್ಲಾಸಸ್ಗೆ ಅಂತ ಹೇಳ್ಬಿಟ್ಟು ಜಾಯಿನ್ ಆಗಿ ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಆಗ್ತಾ ಬರ್ತಾ ಇದ್ದಂಗೆ, ಓಕೆ ನೀವೇನೋ ಒಂಚೂರು ಕಲ್ತಿದ್ದೀರಾ ಅಂತ ಆದಮೇಲೆ ನನಗೆ ಜಾಬ್ನ ಪ್ರೊವೈಡ್ ಮಾಡಿದ್ದು. ಸೊ ಹಾಗಾಗಿ ನಿಮಗೂ ಕೂಡ ಅದೇ ರೀತಿಯಾಗಿ ನಿಮಗೂ ಕೂಡ ಜಾಬ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಾರೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ಔಟ್ ಮಾಡಿ. ಹಾಗೆ ನಾನು ಕ್ರೋಶ ಆಗ್ತಾ ಇದ್ದಂಗೆ ಅಪ್ಪು ಕೂಡ ಒಳಗೆ ಮಲಗಿದ್ದ. ಹಾಗೆ ಬಂದು ನನ್ನ ಮೇಲೆ ತೊಡೆ ಮೇಲೆ ಮಲ್ಕೊಂಡ. ನಾನು ಈ ಥರ ಕ್ರೋಶನ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದೆ. ಕುಚ್ಚೊಂದು ಹಾಕೋದಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಏನೇನೆಲ್ಲ ಇತ್ತಲ್ಲ, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು ಎಲ್ಲ ಅದನ್ನು ಮಾಡಿಕೊಂಡೆ. ಅವರು ಪ್ರವೀಣ್ ಅವರು ಅಪ್ಪನ ಮಲಗಿಸ್ತೀನಿ, ಇನ್ನು ಮಿಕ್ಕಿ ನಿನ್ನ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಟೆ. ಸೊ ಕುಚ್ಚು ಬಂದು ಇದು ಅರ್ಧ ಲೀಫ್ ಥರ ಬರುತ್ತೆ ನಿಮಗೆ, ಇಲ್ಲ ಅರ್ಧ ಶಂಖ ಅನ್ಬೋದು, ಇಲ್ಲ ಅರ್ಧ ಲೀಫ್ ಅಂತ ಹೇಳ್ಬೋದು. ಆ ಥರ ಕ್ರಿಸ್ಟಲ್ ಬೀಡ್ಸ್ನ ಹಾಕಿ ಈ ಒಂದು ಸ್ಯಾರಿಗೆ ಡಾರ್ಕ್, ಅಂದರೆ ಸ್ಯಾರಿ ಲೈಟ್ ಕಲರ್ ಇದೆ, ಡಾರ್ಕ್ ಕಲರಲ್ಲಿ ಹಾಕೋಕ್ಕೆ ಹೇಳಿದ್ದು. ಸೊ ಹಾಗಾಗಿ ಅದೇ ರೀತಿಯಾಗಿಯೇ ನಾನು ಅರ್ಧ ಲೀಫ್ದು ಫಸ್ಟು ಹಾಕ್ಬಿಟ್ಟು ಆನಂತರ ಇವಾಗ ಅದಕ್ಕೆಲ್ಲ ಕುಚ್ಚು ಕಟ್ತಾ ಇದ್ದೀನಿ. ಕುಚ್ಚೇನಂದರೆ ಈ ಥರ ನಾವು ಒಂದು ಡಿಸೈನ್ ಹಾಕಿ ಕುಚ್ಚು ಹಾಕಿದ್ರೆ ಸ್ವಲ್ಪ ಏನಂದರೆ ಈಸಿ ಅಂತಲೇ ಅನಿಸುತ್ತೆ. 1 hour 1.5 hour ಬೇಕಾಗುತ್ತೆ ನೀಟಾಗಿ ನೀವು ಕುಚ್ಚು ಹಾಕ್ತೀರಾ ಅಂತ ಅಂದರೆ. ಆಮೇಲೆ ಅದನ್ನೆಲ್ಲ ಸ್ವಲ್ಪ ಟ್ರಿಮ್ ಮಾಡಿಬಿಟ್ಟು, ಸೊ ಕರೆಕ್ಟಾಗಿ ನಾನು 10-10:30 ಅನ್ನಂಗೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಸ ಗುಡಿಸಿ ಎಲ್ಲ ಮಾಡಿಕೊಂಡು ಆನಂತರ ಕೂತ್ಕೊಂಡೆ. 11:30 12 ಗಂಟೆ ಆಯಿತು. ನಾನು 1 hour ಕರೆಕ್ಟಾಗಿ ಆ ಕುಚ್ಚೆಲ್ಲ ಹಾಕಿದೆ. ಅದು ಯಾವ ಥರ ಡಿಸೈನ್ ಕಂಪ್ಲೀಟಾಗಿ ಬಂದಿದೆ ಅಂತಲೂ ತೋರಿಸ್ತೀನಿ. ಇನ್ನೂ ಒಂದು 2 ಸೀರೆ ಡಿಸೈನ್ ತೋರಿಸ್ಬೇಕು, ಅದನ್ನು ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಅದನ್ನು ಕೂಡ ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇದಕ್ಕೆಲ್ಲ ನೀವು ಆಲ್ಮೋಸ್ಟ್ ಚಾರ್ಜ್ ಮಾಡ್ಬೋದು, ಒಂದು 400-500 ತನಕ ಚಾರ್ಜ್ ಮಾಡ್ಬೋದು. ಯಾಕಂದರೆ ಇವಾಗ ಅಂಗಡಿಗಳಲ್ಲಿ ಹೆಂಗಂದ್ರೆ ಹಂಗೆ ಹಾಕ್ಕೊಡ್ತಾರೆ. ಅವ್ರಿಗೆ 1000-2000 ಈ ಥರ ಕೊಡ್ತಾರೆ ಕುಚ್ಚಲ್ಲೇ. ನಾನು ನೋಡಿರೋ ಪ್ರಕಾರ ಇವಾಗ ಯಾವುದೋ ಒಂದು ಬೇಬಿ ಕುಚ್ಚು ಹಾಕ್ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ 300-400 ರೂಪಾಯಿ ಕೊಡ್ತಾರೆ.
ಅದೇ ನಾವು ಇಷ್ಟು ನೀಟಾಗಿ ಪರ್ಟಿಕ್ಯುಲರಾಗಿ ಹಾಕ್ಕೊಡ್ತೀವಿ ಅಂದರೂ ನಮಗೆ ಅಮೌಂಟ್ ಕೊಡಲ್ಲ. ಕೆಲವು ಕಡೆ ತುಂಬಾ ಕೇರ್ಲೆಸ್ಸಾಗಿ ನೋಡ್ತಾರೆ. ಸೊ ಹಾಗಾಗಿ ನಿಮಗೆ ಜಾಸ್ತಿ ಟೆನ್ಷನ್ ತೊಗೊಳ್ದೆ ಎಷ್ಟು ಬರುತ್ತೋ ಅಷ್ಟು ಆರ್ಡ್ರಿಗೆ ನೀವು ನೀಟಾಗಿ ಹಾಕಿ ಕೊಡಿ. ಯಾಕಂದರೆ ನೀಟಾಗಿ ಹಾಕ್ಕೊಟ್ರೆ ಇನ್ನೊಂದು ಸತಿ ಅವ್ರು ನಮಗೆ ಸೀರೆ ಕೊಡೋದು. ಸೊ ಹಾಗಾಗಿ ನಾನು ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಮಾಡಿದರೂ ಕೂಡ ತಿರ್ಗಾ ದಾರನೆಲ್ಲ ತೆಗೆದ್ಬಿಟ್ಟು ತಿರ್ಗಾ ಅದನ್ನು ನಾನು ಕರೆಕ್ಟ್ ಮಾಡಿಕೊಂಡು ಹಾಕ್ತೀನಿ. ಈ ಥರ ನಾನು ಮಾಡ್ತೀನಿ. ಹೆಂಗಂದ್ರಂಗೆ ಹಾಕಿ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಹಂಗೆ ಕೊಡಲ್ಲ. ಅವ್ರಿಗೆ ಇಷ್ಟ ಆಗ್ತಾಯಿಲ್ಲ ಡಿಸೈನ್, ಅವ್ರಿಗೆ ಒಪ್ತಾ ಇಲ್ಲ ಅಂದ್ರೂ ನಾನು ತಿರ್ಗಾ ಥ್ರೆಡ್ನೆಲ್ಲ ಬಿಚ್ಚಿಬಿಟ್ಟು ನಾನು ತಿರ್ಗಾ ಇನ್ನೊಂದು ಸತಿ ಟ್ರೈ ಮಾಡಿ ನೀಟಾಗಿ ಹಾಕ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಇದೇ ಥರನೇ ಮಾಡೋದು. ಓಕೆ, ಒಂದು ದಿವಸ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಹಾಕ್ಕೊಡ್ಬೇಕು. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಓಕೆ, ಇಷ್ಟು ಅಮೌಂಟ್ ಕೊಟ್ಟಿದ್ದಕ್ಕೂ ಅವ್ರು ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಅಂತ ಅನ್ನಿಸ್ಬೇಕು. ನಾನು ಅದೇ ರೀತಿನೇ ಮಾಡೋದು. ಸೊ ಇವಾಗ ನೋಡ್ತಾ ಇರ್ಬೋದು, ನಾನು ಕಂಪ್ಲೀಟ್ ಡಿಸೈನ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಒಂದು 400 ಗಂಟನೂ ಚಾರ್ಜ್ ಮಾಡ್ಬೋದು. ಆರಾಮಾಗಿ ಒನ್ ಡೇ ಕರೆಕ್ಟಾಗಿ ನೀವು ಕೂತ್ಕೊಂಡು ಹಾಕ್ತೀರ ಅಂದರೆ ಒನ್ ಡೇ ಕರೆಕ್ಟಾಗಿ ಬೇಕಾಗುತ್ತೆ ಈ ಸ್ಯಾರಿಗೆ ಹಾಕೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಡೇ ತಿರ್ಗಾ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಟೈಮ್ ನೋಡ್ತಾ ಇರ್ಬೋದು, 11:30 ಕರೆಕ್ಟಾಗಿ ನಾನು ಕ್ರೋಶ ಎಲ್ಲ ಹಾಕಿ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಫುಲ್ ಸಾಕಾಗಿಬಿಟ್ಟಿತ್ತು. ಬೆನ್ನೆಲ್ಲ ನೋವ್ತಾ ಇತ್ತು. ಸೊ ಕಾಣಿಸ್ತಾ ಇದೆಯಲ್ಲ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ. ಇದನ್ನು ನೀವು ಸಿಂಪಲ್ ಈ ಥರ ಸ್ಯಾರೀಸ್ ಲೈಟ್ ಕಲರ್ಗೆ ಡಾರ್ಕ್ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಒಂದು ಡಿಸೈನ್ನ ಡಾರ್ಕಾಗಿ ಹಾಕಿ ಇನ್ನು ಬೇಬಿ ಕುಚ್ಚನ್ನ ಲೈಟಾಗಿ ಹಾಕಿ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ನನಗೆ ಅವ್ರು ಇನ್ನೊಂದು ಸೀರೆ ಕೊಡಬೇಕಾಗಿತ್ತು. ಆದರೆ ಇಲ್ಲ, ನಾನು ಬೇರೆಯವ್ರಿಗೆ ಕೊಡ್ತೀನಿ, ನೀನು ತುಂಬ ಟಯರ್ಡ್ ಮಾಡ್ಕೋಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಒಂದು ಸೀರೆಗೆ ಮಾತ್ರ ಹಾಕಿದೆ. ಇದಾಗಿ ನೆಕ್ಸ್ಟ್ ಡೇ ಇದು ಬಂದು 12ನೇ ತಾರೀಕು ಅಂತ ಅನ್ಕೋತೀನಿ. 12ನೇ ತಾರೀಕು ನಾನು ತಿರ್ಗಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಪ್ಪು ನೋಡ್ತಾ ಇರ್ಬೋದು, ಅವನ್ನ ಫ್ರೆಶ್ ಅಪ್ ಮಾಡಿ ಆಟ ಆಡಲಿಕ್ಕೆ ಅಂತೇಳಿ ಬಿಟ್ಟಿದ್ದೆ. ನೋಡ್ತಾ ಇರ್ಬೋದು, ಆ ಬಟ್ಲುಗಳನ್ನೆಲ್ಲ ತೊಗೊಂಡು ಸೈಕಲಲ್ಲಿ ತುಳ್ಕೊಂಡು ಹೋಗಿ ಆ ಸ್ವಿಂಗ್ ಒಳಗೆ ಇಡೋದು, ಈ ಥರ ಮಾಡ್ತಾಯಿದ್ದ. ಆ್ಯಂಡ್ ಮನೆಯಲ್ಲೇ ಆದಷ್ಟು ಸೈಕಲ್ನ ತುಳಿಯೋದಕ್ಕೆ ಅಪ್ಪು ಟ್ರೈ ಮಾಡ್ತಾಯಿದ್ದಾನೆ. ಆ್ಯಂಡ್ ಅವ್ನಿಗೆ ಇವಾಗ ಎಷ್ಟು ಏಜ್ ಅಂತಲೂ ಕೇಳಿದ್ರಿ. 2 ವರ್ಷದ ಮೇಲೆ 9 ತಿಂಗಳಾಗಿದೆ. ಇನ್ನು 1.5 ತಿಂಗಳು ಕಂಪ್ಲೀಟ್ ಆದರೆ ಅವನಿಗೆ 3 ವರ್ಷಕ್ಕೆ ಬೀಳುತ್ತೆ. ಅಂದರೆ ಫೆಬ್ರವರಿಗೆ ಬಂದರೆ 3 ವರ್ಷಕ್ಕೆ ಬೀಳುತ್ತೆ. ಆಲ್ಮೋಸ್ಟ್ ಇವಾಗ ಮನೆಯಲ್ಲೇ ಇದ್ಕೊಂಡು ಆ್ಯಕ್ಟಿವ್ ಆಗಿದ್ದಾನೆ. ಸೈಕಲ್ ತುಳಿಯೋದು ಅಂದರೆ ಫುಲ್ಲು ಪೆಟಲ್ನ ತುಳಿಯೋಲ್ಲ, ಅರ್ಧ ಪೆಟಲ್ನ ತುಳ್ಕೊಂಡು ಸೈಕಲೆಲ್ಲ ತುಳಿಯೋದು, ಆಟ ಆಡೋದು. ಆ್ಯಂಡ್ ಅವ್ನ ಪಾಡಿಗೆ ಅವನು ಓದೋದು ಏನಾದರೂ ಒಂದು ಮಾಡ್ತಾಯಿರ್ತಾನೆ. ಸೊ ಹಾಗಾಗಿ ಟಿ ವಿ ಅಂತೂ ಆಫಲ್ಲೇ ಇರುತ್ತೆ. ಇವಾಗ ನಾನು ಜಾಸ್ತಿ ಟಿ ವಿ ಕೂಡ ಹಾಕೋದಕ್ಕೆ ಹೋಗಲ್ಲ. ಯಾಕಂದರೆ ಮಕ್ಕಳು ಬರೀ ಟಿ ವಿ ಫೋನ್ಗೆ ಅಂತ ಅಡಿಕ್ಟ್ ಆಗಿಬಿಟ್ರೆ ಆಮೇಲೆ ಅವ್ರನ್ನ ಅದರಿಂದ ಬಿಡ್ಸೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಆ್ಯಂಡ್ ನಾನು ಅದನ್ನು ನೋಡಿದ್ದೀನಿ ತುಂಬ ಜನ ಮಕ್ಕಳಲ್ಲಿ. ಅವ್ರ ಫೋನ್ ಕೊಟ್ರೇ ಅವ್ರು ಏನಾದರೂ ಒಂದು ಮಾಡೋದು, ಏನಾದರೂ ಒಂದು ತಿನ್ನೋದಾಗಿರ್ಬೋದು, ಏನಾದರೂ ಒಂದು ಮಾಡೋದು. ಹಾಗಾಗಿ ಅದು ನನಗೆ ಭಯ. ಯಾಕಂದರೆ ಸುತ್ತಮುತ್ತ ಅದನ್ನ ನೋಡಿ ಅಪ್ಪನೂ ಹೆಂಗೆ ಅದಕ್ಕೆ ಅಡ್ಮಿಟ್ ಆಗಿಬಿಡ್ತಾನೆ ಅಂತ. ಅವ್ನು ಕೇಳ್ತಾನೆ ಫೋನ್ನ. ಅವ್ನಿಗೆ ಇವಾಗ ಯಾರೂ ಇಲ್ಲ, ಫುಲ್ಲು ಒಬ್ಬನೇ ಬೋರಿಂಗ್ ಆಗ್ತಾ ಇರ್ತಲ್ಲ, ಆವಾಗ ಬರ್ತಾನೆ GHP ಹಾಕ್ಕೊಡಿ, ಆಮೇಲೆ ಫೋನಲ್ಲಿ ಬರುತ್ತಲ್ಲ ಈ ಬೈಕ್ಗಳ ವೀಡಿಯೋ ಅವು ಇವು ಎಲ್ಲ, ಅದನ್ನು ಹಾಕ್ಕೊಡಿ ಅಂತ ಬರ್ತಾನೆ. ಆವಾಗ ಒಂದು 10 ನಿಮಿಷ ಹಾಕ್ಕೊಡ್ತೀನಿ. ಅವನು ಕೂಡ ನೋಡ್ತಾನೆ. ಆಮೇಲೆ ಅವನೇ ಸಾಕಾಗ್ಬಿಟ್ಟು ಅಯ್ಯೋ ಹೋಗಮ್ಮ ಅಂದ್ಬಿಟ್ಟು ಕೊಟ್ಬಿಟ್ಟು ಹೊರಟೋಗ್ತಾನೆ. ತಿರ್ಗಾ ಮಕ್ಳು ಯಾರಾದರೂ ಕಾಣಿಸಿದ್ರೆ ಸೈಕಲ್ಲು ಮಣ್ಣಲ್ಲಿ ಆಟ ಆಡಲಿಕ್ಕೆ ಹೋಗ್ಬಿಡ್ತಾನೆ. ಸೊ ಮಕ್ಕಳನ್ನ ಇದೇ ಥರ ಬೆಳೆಸಬೇಕು. ಆ್ಯಂಡ್ ಟಿ ವಿನೂ ಅಷ್ಟೇ, ಜಾಸ್ತಿ ಅಡಿಕ್ಟ್ ನಾನು ಮಾಡೇ ಇಲ್ಲ. ಕೆಲವು ಮಕ್ಕಳು ಟಿ ವಿ ಬಂದಿದ್ದ ತಕ್ಷಣ ಸ್ಕೂಲಿಂದ ಬಾ ಟಿ ವಿ ನೋಡು, ಸ್ಕೂಲಿಂದ ಬಾ ಟಿ ವಿ ನೋಡು. ಹಾಗಾಗಿ ನಾನು ಟಿ ವಿ ಕೂಡ ಇವಾಗ ರೀಚಾರ್ಜ್ ಕೂಡ ಮಾಡ್ಸೋದಕ್ಕೆ ಹೋಗಿಲ್ಲ. ನೋಡೋಣ 1-2 ತಿಂಗಳು ಸುಮ್ಮನೆ ಇದ್ದು ಆಮೇಲೆ ಹಾಕ್ಸೋಣ ಅಂತ ನಾನೇ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಬೆಳಗ್ಗೆ ಒಂದೇ ಸತಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ರೈಸ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಏನು ಅಡುಗೆ ಮಾಡೋಂಗಿಲ್ಲ, ಯಾಕಂದರೆ ಒಂದು ಫ್ಯಾಮಿಲಿ ಫಂಕ್ಷನ್ ಕೂಡ ಇದೆ, ಕೂಡ ರೆಡಿ ಮಾಡಬೇಕು. ಹಾಗಾಗಿ ಪೌಡ್ರು, ಕ್ರೀಮು, ಮೂತಿ ನೋಡಿ, ಮೂತಿ ಗೊಗ್ಗಯ್ಯನ್ ಥರ ಆಗೈತೆ. ಗೊಗ್ಗಯ್ಯನ್ ಥರ ಆಟ ಆಡ್ಕೊಂಡಿರೋಣ ಅನ್ನೋದಿಲ್ಲ ಅಲ್ಲ ನಿಂಗೆ. ಬರೀ ಎಲ್ಲ ಇಂಥ ಕಿತಾಪತಿನೇ ಮಾಡೋದು. ಅವನ್ನ ಸುಮ್ಮನೆ ಬಿಟ್ಟರೆ ಇದೇ ಥರನೇ ಕಿತಾಪತಿ ಮಾಡ್ತಾಯಿರ್ತಾನೆ. ಡ್ರೆಸ್ಸಿಂಗ್ ಟೇಬಲ್ ರೂಮ್ಗೆ ಹೋಗ್ಬಿಟ್ರೆ ಸಾಕು, ಎಲ್ಲ ಕ್ರೀಮು ಅದು ಇದು ಎಲ್ಲ ಹಚ್ಕೊಂಡು ಇದು ಮಾಡ್ತಾಯಿರ್ತಾನೆ. ನನಗೆ ಒಂದೊಂದು ಸತಿ ಹಾರ್ಟ್ ಅಟ್ಯಾಕ್ ಥರನೇ ಆಗ್ತಾಯಿರುತ್ತೆ. ಯಾಕಂದರೆ ಎಷ್ಟು ಕಾಸ್ಟ್ಲಿ ಪ್ರಾಡಕ್ಟ್ಸ್ನೆಲ್ಲ ಇಟ್ಟಿರ್ತೀನಿ, ಅದನ್ನೆಲ್ಲ ಎಲ್ಲಿ ಇದನ್ನು ಮಾಡಿಬಿಡ್ತಾನೆ ಅಂತ ಭಯನೂ ಆಗ್ತಾಯಿರುತ್ತೆ. ಆ್ಯಂಡ್ ಸಂಜೆ ಬಟ್ಟೆ ಎಲ್ಲ ಒಣಗಾಕೋಣ ಅಂದ್ಕೊಂಡೆ, ಮಳೆ ಕೂಡ ಸ್ಟಾರ್ಟ್ ಆಗೋಯಿತು. ಮಧ್ಯಾಹ್ನ ಆಗ್ತಾಯಿದ್ದಂಗೆ ಅಪ್ಪು ಕೂಡ ಆರಾಮಾಗಿ ಬೆಚ್ಚಗೆ ಮಲಗಿಸ್ಬಿಟ್ಟೆ. ನಾನು ಬಟ್ಟೆ ಎಲ್ಲ ಹಾರಾಕ್ತಾಯಿದ್ದೆ. ಅಪ್ಪು ಮಲಗಿದ್ದಾನೆ, ಮಲಗಿಸಿದೆ. ಇವಾಗ ಫುಲ್ಲು ಮಳೆ. ಇವತ್ತೇ ಬಟ್ಟೆ ಹಾಕಿದ್ದೀನಿ, ಇವತ್ತೇ ಮಳೆ.
ಜಾಸ್ತಿ ಎಲ್ಲ ಇಟ್ಟಿದ್ದೀನಿ, ನೋಡೋಣ ಇನ್ನೊಂದು 2 ಅವರು ಸ್ವಲ್ಪ ಕಮ್ಮಿ ಆಗ್ಬೋದೇನಂತ. ಇವಾಗ ಒಂಚೂರು ಕಮ್ಮಿ ಆಗಿದೆ. ಹಾಗೆ ಇವಾಗ ಟೈಮ್ ಬಂದು 12:15 ನೋಡ್ತಾ ಇರ್ಬೋದು. ಹಾಗೆ ಇವಾಗೊಂದು ನಾನ್ ಬ್ರೈಡಲ್ ಮೇಕಪ್ ಇದೆ, ಇಲ್ಲೇ ದೇವ್ರ ಪೂಜೆ ಮಾಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಮಾಡಬೇಕು. ಅದಿನ್ನೂ ಕನ್ಫರ್ಮ್ ಆಗಿಲ್ಲ, ಅಂದರೆ ಇಲ್ಲಿಗೆ ಬರ್ತಾರಾ ಇಲ್ಲ ಅಲ್ಲಿಗೆ ಹೋಗ್ಬೇಕಾ ಅದು ಕನ್ಫರ್ಮ್ ಆಗಿಲ್ಲ. ಇಲ್ಲಿಗೆ ಬಂದರೆ ಇಲ್ಲೇ ಮಾಡೋದು, ಇಲ್ಲ ಅಲ್ಲಿಗೆ ಹೋಗಬೇಕು ಅಂದರೆ ಅಲ್ಲಿಗೆ ಹೋಗಬೇಕು. ಸೊ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಹಾಗಾಗಿ ಇವಾಗ ಸ್ವಲ್ಪ ಬ್ರಷಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಮೊನ್ನೆ ನಾನು ನಾನ್ ಬ್ರೈಡಲ್ ಮಾಡಿದ್ನಲ್ಲ, ಹಾಗೆ ಎಲ್ಲ ಇಟ್ಟಿದ್ದೀನಿ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಕ್ಸ್ಟೆನ್ಷನ್ ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ತುಂಬ ದಿವಸದಿಂದ ವ್ಲಾಗ್ ಕೂಡ ಮಾಡೋದಕ್ಕಾಗ್ತಾಯಿಲ್ಲ, ಕಟ್ ಆಗ್ತಾಯಿದೆ. ಯಾಕಂದರೆ ಸೀರೆ ಅದು ಅರ್ಜೆಂಟ್ ಇತ್ತು. ಸೊ ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡೋದ್ರಲ್ಲಿ ಫೋಕಸ್ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಅದ್ರ ಮೇಲೆ ಫೋಕಸ್ ಜಾಸ್ತಿಯಾಗಿ ಅದನ್ನು ಕಂಪ್ಲೀಟ್ ಮಾಡಿ ಇಟ್ಟಿದ್ದೀನಿ. ಸೊ ಅವ್ರು ಬಂದ ಮೇಲೆ, ಸೊ ಬೆಳಗ್ಗೆ ಇವಾಗ ಒಂದು ಸಂಜೆ ಆ್ಯಂಡ್ ಬೆಳಗ್ಗೆ ಒಂದು 2 ಟೈಮ್ ಇರೋದು. ಸೊ ಹಾಗಾಗಿ ಅದು ಗೊತ್ತಿಲ್ಲ ನನಗೆ, ಇಲ್ಲಿಗೆ ಬರಬೇಕಾ ಇಲ್ಲ ಅಲ್ಲಿಗೆ ಬರಬೇಕಾ ಅಂತ. ಅವರು ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೋಡೋಣ ಹೇಗಾಗುತ್ತೆ ಅಂತ. ಕ್ಯಾಪ್ಚರ್ ಮಾಡೋಕ್ಕಾಗುತ್ತಾ ಇಲ್ವೋ ಅದು ಗೊತ್ತಿಲ್ಲ, ಒಟ್ಟಿನಲ್ಲಿ ನೋಡೋಣ ಹೇಗಾಗುತ್ತೆ. ಕ್ಯಾಪ್ಚರ್ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನು ಕೂಡ ಈ ವ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ. ಇವತ್ತು ನಾನು ಮಾಡಿರೋ ಮೇಕಪ್ಪಲ್ಲಿ ನಾನು ಮೇಕಪ್ ಮಾಡ್ತಾ ಇರೋಂಥ ವೀಡಿಯೋದಾಗಲಿ ಹೇರ್ ಸ್ಟೈಲ್ ಆಗಲಿ ನಾನು ಮಾಡ್ಕೊಳ್ಳೋದಕ್ಕಾಗಿಲ್ಲ. ಯಾಕಂದರೆ ನನಗೆ ಅವರು ಸಿಸ್ಟರ್ ಅಲ್ವಾ, ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ ವೀಡಿಯೋ ಇದೆಲ್ಲ ಬರೋದಕ್ಕೆ. ಆದರೆ ನಾನು ಫೋಟೋಸ್ನ ಹಾಕ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಹಾಕೋ, ಅದನ್ನೇನು ಪರವಾಗಿಲ್ಲ ಅಂತ ಹೇಳಿದ್ರು. ಆ್ಯಂಡ್ ಅವರು ಸ್ವಲ್ಪ ಅರ್ಜೆಂಟಲ್ಲೂ ಇದ್ದರು, ಯಾಕಂದರೆ ಪುರೋಹಿತರೆಲ್ಲ ಬಂದುಬಿಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಆ್ಯಂಡ್ ನನ್ನ ಹಸ್ಬೆಂಡ್ ಅಕ್ಕ ಅವ್ರಿಗೆ ಇವತ್ತು ಮೇಕಪ್ ಮಾಡ್ತಾ ಇರೋದು, ಒಂದು ಫಂಕ್ಷನ್ ಇದೆ ಅವ್ರದ್ದು. ಹಾಗಾಗಿ ಸೊ ಇವತ್ತು ಅದಕ್ಕೋಸ್ಕರನೇ ಅಪ್ಪನ ಮಲಗಿಸ್ಬಿಟ್ಟು ನನಗೆ ಏನೇನಿದೆ ಏನೇನಿಲ್ಲ ಅಂತ ನೋಡಿಕೊಂಡು ಆ್ಯಂಡ್ ಬ್ರಷಸ್ನೆಲ್ಲ ನಾನು ಹಾಗೆ ಇಟ್ಬಿಟ್ಟಿದ್ದೆ. ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬ್ರಷಸ್ ಯಾಕೆ ಕ್ಲೀನ್ ಮಾಡಬೇಕು ಅಂತಂದರೆ, ಇವಾಗ ನಾವು ಕಲರ್ಸ್ನ ಯೂಸ್ ಮಾಡಿರ್ತೀವಲ್ಲ, ಇವಾಗ ಒಬ್ರಿಗೆ ಯೂಸ್ ಮಾಡಿರೋ ಕಲರ್ ಬೇರೆ ಇರುತ್ತೆ. ಸೊ ಅದು ಬ್ರಷಲ್ಲೇ ಇರುತ್ತೆ. ಸೊ ನಾವು ಅವ್ರಿಗೆ ಯೂಸ್ ಮಾಡಬೇಕು ಅಂದರೆ ಬೇರೆ ಕಲರ್ಸ್ ಯೂಸ್ ಮಾಡಬೇಕು. ನಾವು ಅದೇ ಬ್ರಷಲ್ಲಿ ಆ ಒಂದು ಕಲರ್ನ ಎತ್ಕೊಂಡು ಇದನ್ನು ಮಾಡೋಕ್ಕೋದ್ರೆ ಅದು ಬೇರೆ ಥರನೇ ಬಂದುಬಿಡುತ್ತೆ ಆ್ಯಂಡ್ ಕಲರ್ಸ್ ಒಂಥರ ಇದಾಗಿಬಿಡುತ್ತೆ. ಹಾಗಾಗಿ ನಾನು ಪ್ರತಿ ಸತಿನೂ ಯಾವುದೇ ಬ್ರಷಸ್ ಆಗಲಿ ಕ್ಲೀನ್ ಮಾಡಿಬಿಟ್ಟೆ ಇನ್ನೊಬ್ಬರ ಫೇಸ್ಗೆ ನಾನು ಯೂಸ್ ಮಾಡೋದು. ಸೊ ಅದು ನಮಗೆ ಬೆಸ್ಟು. ಆ್ಯಂಡ್ ಮಂತ್ಲಿ ಒಂದು ಸತಿ ಅದನ್ನು ನಾನು ಡೀಪ್ ಕ್ಲೀನ್ ಅಂತ ಮಾಡ್ಕೋತೀನಿ. ಇವಾಗ ಏನು ಮಾಡ್ತೀನಿ, ಬೆಸ್ಟ್ ವೆಟ್ ಟಿಶ್ಯೂನಲ್ಲಿ ಕ್ಲೀನ್ ಮಾಡ್ಕೋತೀನಿ. ಮಂತ್ಲಿ ಒನ್ಸ್ ಬ್ಲೆಂಡರ್ ಆಗಿರ್ಬೋದು, ಪ್ರತಿಯೊಂದೂ ಬ್ಲೆಂಡರ್ ಏನೋ ತುಂಬ ಇದಾಗ್ಬಿಟ್ಟಿದೆ ಅದನ್ನು ಎಸ್ಬಿಡ್ತೀನಿ. ಬ್ರಷಸ್ನ ಮಾತ್ರ ಡೀಪ್ ಕ್ಲೀನ್ನ ಮಾಡ್ಕೋತೀನಿ. ಅದನ್ನು ಕೂಡ ಅಷ್ಟೇ, ಯಾವಾಗಾದರೂ ನಿಮಗೆ ಬೇಕು ಅಂದರೆ ಬ್ಲೆಂಡರ್ಸ್ ಆಗಿರ್ಬೋದು, ಬ್ರಷಸ್ ಯಾವ ಥರ ಕ್ಲೀನ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಸೊ ಸಂಜೆ ಆಗ್ತಾ ಇದ್ದಂಗೆ ನಾನು ಕೂಡ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ನಲ್ಲ, ಸಂಜೆ ಬಂದರು. ಅಕ್ಕಂಗೂ ಕೂಡ ಸೀರೆ ಎಲ್ಲ ಉಡಿಸ್ಬಿಟ್ಟು ಅಕ್ಕ ಬರ್ತೀನಿ ಅಂತ ಫೋನ್ ಮಾಡಿದರು. ಸೊ ಅಷ್ಟೊತ್ತಿಗೆ ನಾನು ಕೂಡ ಸ್ಯಾರಿನೆಲ್ಲ ಪ್ಲೀಟ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಅವ್ರು ಬಂದಿದ್ದ ತಕ್ಷಣ ಸ್ಯಾರಿ ಉಡಿಸ್ಬಿಟ್ಟು ಸಿಂಪಲ್ ಮೇಕಪ್ ಮಾಡಿ ಆ್ಯಂಡ್ ಹೇರ್ ಸ್ಟೈಲ್ ಮಾಡಿದೆ. ಅದು ಹೇರ್ ಸ್ಟೈಲ್ ಫೋಟೋಸ್ ನಂಗೆ ತಕ್ಕೊಳ್ಳೋದಕ್ಕಾಗಲಿಲ್ಲ. ಚೆನ್ನಾಗಿ ಕಾಣಿಸ್ತಾಯಿದ್ರು. ನಿಮ್ಗೆ ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಬೆಳಗ್ಗೆನೂ ಅಷ್ಟೇ ಬಂದರು ಆ್ಯಂಡ್ ಹೇರ್ ಸ್ಟೈಲ್ ಅಂತೂ ಸೂಪರಾಗಿ ಬಂದಿತ್ತು. ಆ ಮೇಕಪ್ ಕೂಡ ಅಷ್ಟೇ. ಆದರೂ ಹೋಮದಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ಅವ್ರು ಫುಲ್ಲು ಸ್ವೆಟ್ ಆಗ್ತಾಯಿದ್ರು. ಅದು ಬಿಟ್ಟರೆ ತುಂಬ ಚೆನ್ನಾಗಿ ಬಂದಿತ್ತು. ಅವರು ಕೂಡ ತುಂಬ ಒಳ್ಳೆ ಕಾಂಪ್ಲಿಮೆಂಟ್ಸ್ನ ಕೊಟ್ಟರು. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.